ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಾವು 4ನೇ ತರಗತಿಯ EVS ಲೆಸನ್ ನಂಬರ್ 7 ನೋಡೋಣ. ವಾಟರ್ ಪೊಲ್ಯೂಷನ್ ಕನ್ಸರ್ವೇಷನ್. ಸೊ ಜಲ ಮಾಲಿನ್ಯ ಮತ್ತು ಅವುಗಳನ್ನು ಯಾವ ರೀತಿಯಾಗಿ ನಾವು ಸಂರಕ್ಷಣೆಯನ್ನು ಮಾಡಬಹುದು ಅಂತ ಹೇಳಿಬಿಟ್ಟು ನೋಡೋಣ. ನೀರಿನ ಮಾಲಿನ್ಯಕ್ಕೆ ಕಾರಣಗಳು ಅದೆಲ್ಲ ಈ ಒಂದು ಕಂಪ್ಲೀಟಾಗಿ ಈ ಒಂದು ಚಾಪ್ಟರಲ್ಲಿ ನೋಡ್ತೀವಿ. ಫ್ರೆಂಡ್ಸ್, ಇಲ್ಲಿವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಚ್ ಗ್ಲಾಸ್ ಆಫ್ ದ ವಾಟರ್ ವಿಲ್ ಯು ಡ್ರಿಂಕ್? ಈ 2 ಗ್ಲಾಸಸ್ಗಳಲ್ಲಿ ನೀವು ಯಾವ ನೀರನ್ನು ಕುಡಿಯೋಕ್ಕೆ ಇಷ್ಟಪಡ್ತೀರಾ ಅಂದರೆ ಸೆಕೆಂಡ್ ಗ್ಲಾಸ್. ಇದು ಫಸ್ಟ್ ಗ್ಲಾಸ್, ಇದು ಸೆಕೆಂಡ್ ಗ್ಲಾಸ್. ಬಿಕಾಸ್ ಇಟ್ ಈಸ್ ಕ್ಲೀನ್. ನೀವು ನೋಡಬಹುದು, ಇದು ಡರ್ಟ್ ಫ್ರೀ ಆಗಿದೆ ಮತ್ತು ಕ್ಲೀನ್ ಇದೆ, ಕಲರ್ಲೆಸ್ ಇದೆ. ಓಕೆ, ಫೈನ್. ನೆಕ್ಸ್ಟ್, ಫ್ರಮ್ ವೇರ್ ಡು ಯು ಬ್ರಿಂಗ್ ವಾಟರ್ ಫಾರ್ ದ ಡ್ರಿಂಕಿಂಗ್, ಕುಕ್ಕಿಂಗ್ ಇನ್ ಯುವರ್ ಹೌಸ್? ನಿಮ್ಮ ಮನೆಯಲ್ಲಿ ಎಲ್ಲಿಂದ ತರ್ತೀರಾ? ಫ್ರಮ್ ವೆಲ್, ಬಾವಿಯಿಂದ, ಪಾಂಡ್, ಕೆರೆಯಿಂದ. ಓಕೆ, ನೆಕ್ಸ್ಟ್, ನಿಮ್ಮ ಮನೆಗಳಲ್ಲಿ ಎಲ್ಲಿಂದ ತರ್ತೀರಾ ಅದನ್ನು ಬರೀರಿ. ಸೋರ್ಸಸ್ ಆಫ್ ದ ವಾಟರ್ ನೋಡೋಣ. ನೀರಿನ ಆಕಾರ ರಿವರ್. ಪೊಲ್ಯೂಟೆಡ್, ನಿಮ್ಮ ಊರಿನಲ್ಲಿರೋದನ್ನು ಬರೀರಿ. ಪೊಲ್ಯೂಟೆಡ್, ಮಲಿನಗೊಂಡಿದೆ. ಯಾಕೆ ಮಲಿನಗೊಂಡಿದೆ ಅಂದರೆ ಗಾರ್ಬೇಜ್ ಆ್ಯಂಡ್ ಸೀವೇಜ್ ಆರ್ ಥ್ರೋನ್ ಇನ್ ಇಟ್. ಸೊ ಕಸಗಳನ್ನೆಲ್ಲ ನಾವು ಹೋಗಿಬಿಟ್ಟು ಆ ನದಿಗೆ ಹಾಕ್ತೇವೆ. ಬೋರ್ವೆಲ್, ನಾಟ್ ಪೊಲ್ಯೂಟೆಡ್, ಮಲಿನ ಆಗಿಲ್ಲ. ಪಾಂಡ್, ಪೊಲ್ಯೂಟೆಡ್. ಯಾಕೆ? ವಾಷಿಂಗ್ ಕ್ಲಾತ್ಸ್, ಬಟ್ಟೆಗಳನ್ನೆಲ್ಲ ಅಲ್ಲೇ ಹೋಗಿ ತೊಳಿತೀವಿ ಹೊಳೆಯಲ್ಲಿ. ಟ್ಯಾಪ್ ವಾಟರ್, ನಾಟ್ ಪೊಲ್ಯೂಟೆಡ್, ನಲ್ಲಿ ನೀರು, ನಾಟ್ ಪೊಲ್ಯೂಟೆಡ್. ಓಕೆ, ನೆಕ್ಸ್ಟ್, ವೈ ಡಿಡ್ ಗ್ರ್ಯಾಂಡ್ ಮದರ್ ಟೆಲ್ ಯು ನಾಟ್ ಟು ಪ್ಲೇ ವಿತ್ ದ ಡ್ರೈನ್ ವಾಟರ್? ಇಲ್ಲಿ ಚರಂಡಿ ನೀರಲ್ಲಿ ಆಟ ಆಡಬೇಡ ಅಂತ ಅಜ್ಜಿ ಬೈತಾ ಇದ್ದಾಳೆ. ಯಾಕೆ ಅಂತಂದರೆ ಬಿಕಾಸ್ ಡ್ರೈನ್ ವಾಟರ್ ಇಸ್ ಡರ್ಟಿ, ಗಲೀಜಾಗಿದೆ, ಆ್ಯಂಡ್ ಕಂಟೈನ್ಸ್ ಜರ್ಮ್ಸ್, ಸೂಕ್ಷ್ಮ ಜೀವಿಗಳನ್ನು ಹೊಂದಿದೆ. ಇಟ್ ಕ್ಯಾನ್ ಕಾಸ್ ಡಿಸೀಸಸ್, ಇದು ಕಾಯಿಲೆಗಳನ್ನು ತರುವಂಥದ್ದಾಗಿದೆ. ನೆಕ್ಸ್ಟ್, ರಮೇಶನಿಗೆ ಕಲರ ರೋಗ ಹೇಗೆ ಬಂದಿರಬಹುದು? ಯೋಚಿಸಿ ಬರೆ ಅಂತ ಕೊಟ್ಟಿದ್ದಾರೆ. ರಮೇಶ್ ಕುಡ್ ಬಿ ಇನ್ಫೆಕ್ಟೆಡ್ ಬೈ ಡ್ರಿಂಕಿಂಗ್ ಪೊಲ್ಯೂಟೆಡ್ ವಾಟರ್, ಕಲುಷಿತ ನೀರನ್ನು ಕುಡಿದಿರಬಹುದು. ಆರ್ ಈಟಿಂಗ್ ಕಂಟ್ಯಾಮಿನೇಟೆಡ್ ಫುಡ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ, ಮಲಿನ ನೀರಿನಿಂದ ಇನ್ನೂ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರುತ್ತೆ. ಅದು ಯಾವುದಪ್ಪ ಅಂದರೆ ಟೈಫಾಯ್ಡ್, ಡಹೇರಿಯಾ, ಡಿಸೆಂಟ್ರಿ, ಆಮಶಂಕೆ ಭೇದಿ, ಅತಿಸಾರ ಭೇದಿ ಅಂತಾರಲ್ಲ, ಆ್ಯಂಡ್ ಜಾಂಡಿಸ್. ಓಕೆ, ನೆಕ್ಸ್ಟ್, ಸೊ ಇಲ್ಲಿ ರಿಹೈಡ್ರೇಷನ್ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ದಿಸ್ ಇಸ್ ಅ ಪುನರ್ಜಲೀಕರಣ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ORS ಬಗ್ಗೆ ಮಾತಾಡಿದ್ದಾರೆ. ಸೊ ORS ಅಂತ ಹೇಳಿಬಿಟ್ಟು ಬಹಳಷ್ಟು ವಾಂತಿ ಭೇದಿ ಆದಾಗ ಡಾಕ್ಟರ್ಸ್ಗಳನ್ನು ಪ್ರಿಸ್ಕ್ರೈಬ್ ಮಾಡಿ ORS ಕೊಡ್ತಾರಲ್ವ, ನೀರಲ್ಲಿ ಮಿಕ್ಸ್ ಮಾಡಿ ಕುಡಿತೀವಲ್ವ, ಅದನ್ನು ORS ಅನ್ನು ಸೇವಿಸೋದ್ರಿಂದ ಆಗುವ ಪ್ರಯೋಜನ ಏನು ಅಂತಂದರೆ ಪ್ರಿವೆಂಟ್ಸ್ ಡಿಹೈಡ್ರೇಷನ್ ಅಂದರೆ ನಿರ್ಜಲೀಕರಣ. ನಮ್ಮ ಒಂದು ವಾಂತಿ ಭೇದಿಯಿಂದ ನಮ್ಮ ದೇಹದಲ್ಲಿ ಎಷ್ಟು ನೀರು ಕಡಿಮೆ ಆಗಿರುತ್ತೋ ಸೊ ORS ಅದು ಓವರ್ಕಮ್ ಮಾಡುತ್ತೆ, ಪ್ರಿವೆಂಟ್ಸ್ ಡಿಹೈಡ್ರೇಷನ್. ಓಕೆ, ರೀಪ್ಲೇಸಸ್ ಲಾಸ್ಟ್ ವಾಟರ್ ಆ್ಯಂಡ್ ದ ಸಾಲ್ಟ್ಸ್, ನಮ್ಮ ದೇಹದಿಂದ ಏನು ನೀರು ಮತ್ತು ಲವಣಗಳು ಕಡಿಮೆ ಆಗಿರುತ್ತಲ್ಲ ಅದನ್ನು ರೀಪ್ಲೇಸ್ ಮಾಡುತ್ತೆ. ಗಿವ್ಸ್ ಎನರ್ಜಿ, ಶಕ್ತಿಯನ್ನು ಕೊಡುತ್ತೆ. ಹೆಲ್ಪ್ಸ್ ದ ಪೇಷಂಟ್ ರಿಕವರ್ ಫಾಸ್ಟರ್, ಆ ಒಂದು ರೋಗಿ ಬೇಗ ಗುಣಮುಖ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಫೈನ್. ನೆಕ್ಸ್ಟ್, ಮಲಿನ ನೀರನ್ನು ಶುದ್ಧಗೊಳಿಸುವ ಕ್ರಮಗಳನ್ನು ಹಿರಿಯರಿಂದ ತಿಳಿಸಿ. ಬಾಯ್ಲ್ ದ ವಾಟರ್, ಮಲಿನ ನೀರಿದೆ, ನೀರನ್ನು ಚೆನ್ನಾಗಿ ಕುದಿಸಿ. ಫಿಲ್ಟರ್ ಮಾಡಿ. ಆ್ಯಂಡ್ ಆ್ಯಡ್ ಕ್ಲೋರಿನ್ ಟ್ಯಾಬ್ಲೆಟ್ಸ್ ಇಟ್ ನೀಡೆಡ್, ಒಂದು ವೇಳೆ ಬೇಕು ಅಂತ ಅಂದರೆ ಕ್ಲೋರಿನ್ ಟ್ಯಾಬ್ಲೆಟ್ಸ್ಗಳನ್ನು ಹಾಕಿ. ಸ್ಟೋರ್ ಇಟ್ ಇನ್ ದ ಕ್ಲೀನ್ ಕವರ್ಡ್ ಕಂಟೈನರ್, ಒಂದು ಕ್ಲೀನ್ ಆಗಿರುವಂತಹ ಒಂದು ದೊಡ್ಡ ಪಾತ್ರೆಯಲ್ಲಿ, ಮುಚ್ಚಿರುವಂಥ ಪಾತ್ರೆಯಲ್ಲಿ ಆ ನೀರನ್ನು ಸಂಗ್ರಹಿಸಿ ಇಡಿ. ಓಕೆ, ನೆಕ್ಸ್ಟ್, ನಿಮ್ಮ ಊರಿನಲ್ಲಿ ಸಮೀಪದ ಯಾವುದಾದ್ರೂ ಕಾರ್ಖಾನೆಗೆ ಭೇಟಿ ನೀಡಿ. ಕಾರ್ಖಾನೆಗಳಲ್ಲಿ ಬಳಸಿದ ನೀರನ್ನು ಏನು ಮಾಡ್ತಾರೆ? ಫ್ಯಾಕ್ಟ್ರೀಸ್ ಆರ್ ರಿಲೀಸಿಂಗ್ ದರ್ ವಾಟರ್ ಆರ್ ವೇಸ್ಟ್ ಇಂಟು ಕನೆಕ್ಟಿಂಗ್ ರಿವರ್ಸ್, ಆ ಒಂದು ರಿವರ್ಸ್ ಅಕ್ಕಪಕ್ಕ ಫ್ಯಾಕ್ಟ್ರಿಗಳನ್ನು ಹಾಕಿರ್ತಾರಲ್ಲ, ಆ ಒಂದು ಫ್ಯಾಕ್ಟ್ರಿಯವರು ಆ ಒಂದು ವೇಸ್ಟ್ಗಳನ್ನು, ವಾಟರ್ಗಳನ್ನು, ಕೆಮಿಕಲ್ಸಲ್ಲಿ ಇರುವಂತಹ ವಾಟರನ್ನು ನದಿಗೆ ಬಿಡ್ತಾರೆ ಅಥವಾ ಹೊಳೆಗೆ ಬಿಡ್ತಾರೆ. ಓಕೆ, ಫೈನ್. ನೆಕ್ಸ್ಟ್, ಸೊ ನಿನ್ನ ಊರಿನಲ್ಲಿ ನೀರಿನ ಆಕಾರಗಳು ಮಲಿನಗೊಂಡಿದ್ರೆ ಅದಕ್ಕೆ ಕಾರಣಗಳನ್ನು ನೀನು ತಿಳಿದೀಯ. ಈ ಆಕಾರಗಳು ಮಲಿನಗೊಳ್ಳದಂತೆ ನೀವು ತಡೆಗಟ್ಟಬೇಕಾದ್ರೆ ನೀನು ಏನು ಮಾಡ್ತೀಯ ಅಂದರೆ ಡು ನಾಟ್ ಥ್ರೋ ಗಾರ್ಬೇಜ್ ಇಂಟು ರಿವರ್ಸ್ ಆರ್ ಪಾಂಡ್ಸ್, ಟ್ರೀಟ್ ಸೀವೇಜ್ ಬಿಫೋರ್ ರಿಲೀಸಿಂಗ್ ಇಟ್, ಡು ನಾಟ್ ರಿಲೀಸ್ ಫ್ಯಾಕ್ಟ್ರಿ ವೇಸ್ಟ್ ಇಂಟು ವಾಟರ್, ರೆಡ್ಯೂಸ್ ದ ಯೂಸ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್, ಕೀಪ್ ವಾಟರ್ ಬಾಡೀಸ್ ಕ್ಲೀನ್. ನೆಕ್ಸ್ಟ್, ನಿನ್ನ ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಬಳಸುವ ನೀರು ಮಲಿನ ಆಗ್ದಂಗೆ ನೀನೇನು ಮಾಡ್ತೀಯ? ಡು ನಾಟ್ ಥ್ರೋ ವೇಸ್ಟ್ ಇಂಟು ವಾಟರ್, ನೀರಿನಲ್ಲಿ ಒಂದು ಕಸ ಕಡ್ಡಿಗಳನ್ನು ಹಾಕಬಾರ್ದು. ಯೂಸ್ ಡಸ್ಟ್ಬಿನ್ ಪ್ರಾಪರ್ಲಿ, ಡಸ್ಟ್ಬಿನ್ಗಳನ್ನು ನಾವು ಯೂಸ್ ಮಾಡಿ ಅದರಲ್ಲಿ ಕಸಗಡ್ಡಿಯನ್ನು ಹಾಕಬೇಕು. ಸೇವ್ ವಾಟರ್ ಆ್ಯಂಡ್ ಅವಾಯ್ಡ್ ವೇಸ್ಟಿಂಗ್ ಇಟ್, ನೀರನ್ನು ಉಳಿಸ್ಬೇಕು ಮತ್ತು ವೇಸ್ಟ್ ಆಗದಂಗೆ ನೋಡ್ಕೋಬೇಕು. ಟೆಲ್ ಅದರ್ಸ್ ಟು ಕೀಪ್ ದ ವಾಟರ್ ಕ್ಲೀನ್, ನಾವಷ್ಟೇ ಅಲ್ಲ ಇನ್ನು ಬೇರೆಯವರಿಗೂ ಸಹ ಈ ಒಂದು ನೀರು ಕ್ಲೀನ್ ಇರುವಂತೆ ನಾವು ಅವರಿಗೆ ಸಲಹೆಯನ್ನು ಕೊಡಬೇಕು. ಓಕೆ, ಇದಿಷ್ಟು ಸಹ ಈ ಒಂದು ಪಾಠದ ಚಾಪ್ಟರ್ ನಂಬರ್ 7 ಕಂಪ್ಲೀಟ್ ಮಾಡಿದ್ದೇನೆ. 7 ವಾಟರ್ ಪೊಲ್ಯೂಷನ್ ಆ್ಯಂಡ್ ಕನ್ಸರ್ವೇಷನ್. ಐ ಹೋಪ್ ನಿಮಗೆ ಈ ಒಂದು ಚಾಪ್ಟರ್ ಅರ್ಥ ಆಗಿದರೆ ನನಗೆ ಒಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಪ್ರೀತಿಯನ್ನು ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.